ಸರ್ ನಾನು 8 ಮಂತ್ಸ್ ಇಂದ ನೀಟಾಗಿ ಮಾತಾಡಿದಕ್ಕೆ ಏನೂ ಇಲ್ಲ. ಅದೆಲ್ಲ ಆದಾದ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅವರೇ ಮಾತಾಡಿದಾರೆ ಕೇಳಿ ಏನಂದ್ರೆ. ಅವ್ರು ಏನು ಹೇಳ್ತಾ ಇಲ್ಲ, ಅವ್ರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವನು ನಾಳೆ ಡೈಲಿ ಅದೇ ಕತೆ ಕೇಳ್ಕೊಂಡು ಹೋಗಕ್ಕಾಗತ್ತ ನಾಳೆ ಅಂತ. ಈಗ 1.5 ಲಕ್ಷ ನಾವು ಬಂಡವಾಳ ಹಾಕ್ಬಿಟ್ಟು ನಾವು ಇಲ್ಲಿ ಅನ್ಭವಿಸ್ತಲ್ವಾ? ಇಲ್ಲಿ 1 ಲಕ್ಷ ಅವ್ನು ಬಂಡವಾಳ ಹಾಕೋನು, ಯಾರು ಬಂಡವಾಳ ಹಾಕೋನು? ನಾವು ಬಂಡವಾಳ ಹಾಕಿರೋದು. ನೋಡಿದ್ಯಾ? ನನಗೆ 8 ಮಂತ್ಸ್ ಇಂದ ನಾನು ಆಗಿರೋದು ನನ್ಗೆ ಗೊತ್ತು. ಏನ್ ಕಿತ್ತಾಕ ಗಾಡಿ ತಗೊಂಡಿರೋದು ಮತ್ತೆ ನೋಡಿಸ್ತಾ ಇದೀವಿ. ಕಾರ್ಯಗಳು ಬಿಟ್ಟು ಬಂದು ಇಲ್ಲಿ ನಿಂತ್ಕೊಬೇಕಾ? ಆಗಲ್ಲ ಸರ್ವಿಸ್ ಕೊಡಕ್ ಆಗಿರೋದೇ ಬೇಡ. ಈಗ ಪ್ರಾಬ್ಲಮ್ ಕಂಡುಹಿಡಿಯಕ್ ಆಗ್ತಿಲ್ಲ ತಾನೆ, ಮತ್ತೆ ಪ್ರೊಡ್ಯೂಸ್ ಯಾಕೆ ಮಾಡ್ತವ್ರೆ? ಸ್ಟಾಪ್ ಮಾಡ್ಲಿ ಬಿಡು. ಏನ್ ಗಾಡಿಲಿ ಪ್ರಾಬ್ಲಮ್ ಆಗ್ತೈತೆ, ಏನು ಸಾಲ್ವ್ ಮಾಡೋದ್ರಲ್ಲಿ ಇರುವಂತ ಪ್ರಾಬ್ಲಮ್ 8 ಮಂತ್ಸ್ ಇಂದ ಬೇಕಾ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಅಲ್ವಾ? ಬಿಟ್ರಿ ತಲೆ ಯಾರು ಹೇಳಿದ್ದು ಮಾಡಕ್ಕಾಗಲ್ಲ ಅಂತ? ಮತ್ತೆ 8 ತಿಂಗಳಿಂದ ಬೇಕಿತ್ತಾ? 8 ತಿಂಗಳಿಂದ ಅಂತಂದ್ರೆ ಅದು ಎಲೆಕ್ಟ್ರಿಕ್ ಪಾರ್ಟ್ ಸರಿನಾ? ಇವಾಗ ಈ ಗಾಡಿಲಿ ಚೇಂಜ್ ಆಗಿದ್ದು ಇದೊಂದು ಬಾಡಿ ಕಿಟ್ ಒಂದು ಚೇಂಜ್ ಆಗಿಲ್ಲ ಅಷ್ಟೇ, ಇನ್ನೆಲ್ಲ ಚೇಂಜ್ ಆಗೈತೆ. ನಾನು ಹೇಳ್ದೆ ಅರ್ಥ ಮಾಡ್ಕೋ, ಏನ್ ಚೇಂಜ್ ಆಗಿ ನಾನು ಹೇಳ್ದೆ ಎಲ್ಲ ಆಗಿದೆ. ಈಗ ಅವ್ರ ಮೇಲೆ ನಮ್ ಹೆಂಗೆ ಅವ್ರೆಲ್ಲ ನಾವು ಕೇಳ್ಬೇಕು. ಇವಾಗ ಬಿಡಿ, ಅವ್ರಿಗೆ R&D ಮಾಡಕ್ ಆಯ್ತಿಲ್ಲ ಅಲ್ವಾ? ಬಿಟ್ಟಾಗಿ ತಲೆ ಕೆಸ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನಾವು 8 ತಿಂಗಳ ಕೇಳ್ಕೊಂಡ್ ಬಂದಿದೀವಿ. ಈಗ ನಮ್ದು 1 ಲಕ್ಷ ನಾವು ಕಳ್ಕೊಂಡಿದ್ದೀವಿ, ಬೇರೆಯವ್ರು ಕಳ್ಕೊಳ್ಳೋದು ಬೇಡ, ಸುಟ್ಟಾಕ್ತೀವಿ, ಮುಗೀತು. ಇವಾಗ ಸುಮ್ಮನೆ ಮಾತಾಡ್ರೆ ಇವಾಗ ಸುಮ್ಮನೆ ಇದೊಂದು ಅವೇರ್ನೆಸ್ ವಿಡಿಯೋ, ಯಾಕಂದ್ರೆ ಬೇರೆಯವ್ರು ತಗೊಳ್ಳಲ್ಲ ಗಾಡಿ, ಬ್ರ್ಯಾಂಡ್ ಚೂಸ್ ಮಾಡಲ್ಲ. ಇದು ಹಿಂಗ್ ಸುಟ್ಟಾಕೋರು ಬಜಾಜ್ ಅಂದ್ಬಿಟ್ಟು ವೈರಲ್ ಆಗುತ್ತೆ. ಬಿಟ್ಟಾಗಿನಿಂದ ನಾನು ಎಷ್ಟು ಸತಿ ಪೇಷನ್ಸ್ ಇಂದ ಕಾಯ್ತೀನಿ ಗೊತ್ತಾ? ಏನ್ ಯೂಸು? ಈಗ ನೀವು ಈ ಜಾಗದಲ್ಲಿ ಏನ್ ಮಾಡ್ತಾ ಇದ್ದೀರಾ? 5,000 EMI ಕಟ್ತಾ ಇದೀವಿ, 20 ದಿವಸ ಶೋರೂಮ್ ಅಲ್ಲಿ ಇರ್ತಾ ಇದೀವಿ. ಶೋರೂಮ್ EMI ಕಟ್ತಾ ಇದೀವಿ, ಗಾಡಿದು ಬಡ್ಡಿ ಕಟ್ತಾ ಇದೀವಾ? ಈಗ 1 ತಿಂಗಳು ಬಡ್ಡಿ ನೇಟಾಗಿ ಬಿಟ್ಬಿಡ್ತಾರೆ ಗಾಡಿ ಎತ್ಕೊಳ್ಳೋದಲ್ವಾ? ಪ್ರಾಬ್ಲಮ್ ಬರ್ತಾ ಇರೋದು ನಮಗೆ. ನೀವು ಸೋಷಿಯಲ್ ಮೀಡಿಯಾ ನೋಡಿರ್ತೀಗ ಅಲ್ಲೇ ನಮ್ ಕಂಪ್ಲೇಂಟ್ ಏನು ಅಂತ. ಇದು ಪ್ರಾಬ್ಲಮ್ ಬರ್ತಾ ಇರೋದು ನಮ್ಗೆ ಒಂದು 1ನೇ ಸತಿ ಅಲ್ಲ 2ನೇ ಸತಿ ಅಲ್ಲ, ಒಂದು 10 ರಿಂದ 12 ಸತಿ ಪ್ರಾಬ್ಲಮ್ ಬಂದಿದೆ. ನಾವು 10 ಸತಿ ಶೋರೂಮ್ ಬಿಟ್ಟಿದೀವಿ, 8 ತಿಂಗಳಿಂದ ಗಾಡಿ ಕಾಯ್ದಿದೀವಿ. ಇದುವರೆಗೂ ನಮ್ ಗಾಡಿ ರೆಡಿ ಆಗಿಲ್ಲ. ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ಆಟೋಸ್ತಾನೆ ಇದ್ದಾರೆ. ಇನ್ನು ಕೇಳೋಷ್ಟು ಸರ್ ಗಾಡಿ ರೆಡಿ ಆಗಿರೋ ಗಾಡಿ ಕೊಡಕ್ ಹೇಳಿ. ಮತ್ತೆ ಫೈನಲ್ ಕನ್ಫರ್ಮೇಶನ್ ಒಂದ್ಸಲ ಏನ್ ಫೈನಲ್ ಏನು ಒಂದು ವಾರ ಸರ್? 1 ನಿಮಿಷ, 8 ತಿಂಗಳಿಂದ ಫೈನಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ಏನ್ 1 ಮಂತ್ ಗಾಡಿ ಓಡಲ್ವಾ? ಹಂಗಾರೆ 6 ರೆಡಿ ಮಾಡ್ಬಿಟ್ಟಿದ್ರಾ ನೀವು? 30 ದಿವಸದಲ್ಲಿ 15 ದಿವಸ ಶೋರೂಮ್ ಅಲ್ಲಿ ಇರ್ತಾಕ ನಾನು ಗಾಡಿ ತಗೊಂಡಿರೋದು. ನನ್ಗೊಂದು ಲೆಟರ್ ಕೊಡಿ, ನಾವ್ ಈ ತರ ಪ್ರಾಬ್ಲಮ್ ಆಗಿತ್ತು, ಈ ತರ ಸಾಲ್ಟ್ ಔಟ್ ಮಾಡಿದೀನಿ ಅಂತ ನನ್ಗೊಂದು ಲೆಟರ್ ಕೊಡಿ. ಅವಾಗ ನಿಮ್ಮ ಹತ್ರ ನಾನು ಬರೋದೇ ಇಲ್ಲ. ನೆಕ್ಸ್ಟ್ ನಾನು ಏನಾಯ್ತು ನಾನು ಕೋರ್ಟಲ್ಲಿ ನೋಡ್ಕೊಂತೀನಿ. ಇವಾಗ ಬಿಡಿ ಮಾತೇ ಬೇಡ. ಇವಾಗ ನಾವು ಗಾಡಿ ಸುಟ್ಟಾಗಕ್ ಬಂದಿದೀವಿ, ನಿಮ್ ಶೋರೂಮ್ ಮುಂದೆ ನಿನ್ಸ್ಕೊಂಡು ಸುತ್ತಾಕ್ತಿವಿ. ಈಗ ನಾವೆಂಗೋ 1 ಲಕ್ಷ ಕಳ್ಕೊಂಡಿದೀವಿ, ಬೇರೆಯವ್ರು ಕಳ್ಕೊಳ್ಳೋದು ಬೇಡ. 1 ಲಕ್ಷ ಹೋದ್ರೋಯ್ತು, ನಾವು ಗಾಡಿನೂ ಓಡಿಸ್ತಲ್ಲ. ಇಲ್ಲಿ ಗಾಡಿ ತಗೊಂಡ್ಬಂದು 20 ದಿವಸ ಶೋರೂಮ್ ಅಲ್ಲಿ ಇರ್ತೀವಿ, 10 ದಿವಸ ಓಡಿಸ್ತಾ ಇದೀವಿ. 1 ಲಕ್ಷ ಹೋಯ್ತು, ನಮ್ದೇ ತಾನೇ ಹೋಗೋದು. ಸರಿ ಬಿಡಿ, ಆಯ್ತು.